ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಈ ವಿಡಿಯೋನಲ್ಲಿ ಇವತ್ತು ನಾವು ತಿಳಿಸೋಕೆ ಹೊರಟಿರುವಂಥದ್ದು 5 ಕೆಲಸಗಳು ಅಥವಾ 5 ವಿಷಯಗಳನ್ನ ನೀವು ಮಾಡಲೇಬೇಕಾದಂಥದ್ದು ನಿಮ್ಮ ತಂದೆ ತಾಯಿಯರಿಗೆ ಅಥವಾ ನಿಮ್ಮ ಪೇರೆಂಟ್ಸ್ಗೆ ನೀವು ಇಂಡಿಯಾಗೆ ಬಂದಾಗ ಅನ್ನುವಂಥದ್ದು. ಏನು ಅಂತಂದ್ರೆ ಒಂದು ಹೆಲ್ತ್ ಚೆಕಪ್ಸ್ ಅಂಡ್ ಇನ್ಶೂರೆನ್ಸ್ ಅಪ್ಡೇಟ್ಸ್ ಮಾಡಬೇಕಾಗತ್ತೆ. ನಿಮ್ಮ ತಂದೆ ತಾಯಿಯಂದರಿಗೆ ಒಂದು ಕಂಪ್ಲೀಟ್ ಹೆಲ್ತ್ ಚೆಕಪ್ ಏನಿರುತ್ತೆ, ಅದು ಬ್ಲಡ್ ಶುಗರ್ ಇರಬಹುದು, ಕೊಲೆಸ್ಟ್ರಾಲ್ ಇರಬಹುದು, ಬೋನ್ ಡೆನ್ಸಿಟಿ ಇರಬಹುದು, ಐ ಚೆಕಪ್ಸ್ ಇರಬಹುದು, ಅಥವಾ ನಿಮ್ಮ ಇನ್ಶೂರೆನ್ಸ್ ಏನಿರುತ್ತೆ ಆ ಇನ್ಶೂರೆನ್ಸಲ್ಲಿ ಸಫಿಷಿಯೆಂಟಾಗಿ ಕವರೇಜ್ ಏನಾದರೂ ಇದೆನಾ ಅನ್ನೋಂಥದ್ದನ್ನು ನೀವು ಮಾಡಬಹುದು. ಪ್ರೋ ಟಿಪ್ ಏನು ಅಂತಂದರೆ, ಎಷ್ಟೊಂದು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಫ್ಯಾಮಿಲಿ ಫ್ಲೋಟರ್ ಪಾಲಿಸೀಸ್ ಇರುತ್ತೆ ಆ್ಯಂಡ್ ಅದಕ್ಕೆ ಸೀನಿಯರ್ ಸಿಟಿಸನ್ ಸ್ಪೆಸಿಫಿಕ್ ಪ್ಲಾನ್ಸ್ ಕೂಡ ಇರುತ್ತೆ. ಇದನ್ನು ನೋಡ್ಕೊಂಡ್ಬಿಟ್ಟು ನೀವು ಮಾಡಿದ್ರೆ ಈ ಒಂದು ಹೆಲ್ತ್ ಚೆಕಪ್ ಮತ್ತು ಇನ್ಶೂರೆನ್ಸ್ನಲ್ಲಿ ನಿಮ್ಮ ತಂದೆ ತಾಯಂದರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಮುಖ್ಯವಾಗಿ ಇಲ್ಲಿ ಹೇಳಲೇಬೇಕಾಗಿರೋದು ಎರಡನೇ ಪಾಯಿಂಟ್ ಏನು ಅಂತಂದರೆ, ನೀವು ಏನು ಮೆಟೀರಿಯಲ್ ಗಿಫ್ಟ್ಸ್ ಕೊಡಬಹುದು ಅಥವಾ ಒಂದೇನೋ ಟಿ ವಿ ತರಿಸ್ಬೋದು, ಉಳಿದಿದ್ದೇನೋ ಮಾಡಬಹುದು, ಎಲ್ಲದೂ ಓಕೆ. ಬಟ್ ನಿಮ್ಮ ತಂದೆ ತಾಯಂದರಿಗೆ ಇಂಪಾರ್ಟೆಂಟ್ಲಿ ಬೇಕಾಗಿರೋವಂಥದ್ದು ಏನು ಅಂತಂದರೆ ನಿಮ್ಮ ಪ್ರೆಸೆನ್ಸ್. ಸೊ ನೀವು ಇಂಡಿಯಾಗೆ ಬಂದಾಗ ಈ ಎಲ್ಲದನ್ನ ಮಾಡೋದ್ರ ಜೊತೆಲಿ ಅವ್ರ ಜೊತೆಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ರೆ ದೇ ವಿಲ್ ಬಿ ವೆರಿ ಹ್ಯಾಪಿ. ಒಟ್ಟಿಗೆ ಏನಾದರೂ ಅಡುಗೆ ಮಾಡಬಹುದು ಕೂತ್ಕೊಂಡು, ಅಥವಾ ಯಾವುದಾದ್ರೂ ಒಂದು ಫೇವ್ರೇಟ್ ರೆಸ್ಟೋರೆಂಟ್ ಇತ್ತು ಅಂದರೆ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಯು ಕ್ಯಾನ್ ಆ್ಯಕ್ಚುಲಿ ಸ್ಪೆಂಡ್ ಸಮ್ ಗುಡ್ ಟೈಮ್ ಇನ್ ಅ ರೆಸ್ಟೋರೆಂಟ್ ಕೂಡ ಮಾಡಬಹುದು. ಅಥವಾ ನೀವು ಒಂದು ಯಾವುದಾದ್ರೂ ಟೆಂಪಲ್ಗೆ ಅಥವಾ ಒಂದು ಯಾವುದಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದು ಅವರನ್ನ ವಿಸಿಟ್ ಮಾಡಿಸ್ಬಹುದು, ನೀವು ಕೂಡ ವಿಸಿಟ್ ಮಾಡಬಹುದು. ಅಥವಾ ಅದು ಯಾವುದು ಬೇಡ ಅಂತ ಅಂದರೆ ಯು ಕ್ಯಾನ್ ಜಸ್ಟ್ ನಿಮ್ಮ ಮನೆ ಹತ್ತಿರ ಇರುವಂಥದ್ದು ಯಾವುದಾದ್ರೂ ಪಾರ್ಕ್ ಇತ್ತು ಅಂದರೆ ಅಲ್ಲಿಗೆ ಹೋಗಿ ಯು ಕ್ಯಾನ್ ಹ್ಯಾವ್ ಅ ವಾಕ್, ಇದನ್ನು ಕೂಡ ಮಾಡಬಹುದು. ಇದ್ರ ಜೊತೆಲಿ ನಿಮ್ಮ ಹಳೆಯ ವಿಡಿಯೋಗಳು ಯಾವುದಾದ್ರೂ ಇತ್ತು ಅಂದರೆ 10 ವರ್ಷದ, 15 ವರ್ಷದ, 20 ವರ್ಷದ, ಅಥವಾ ಹಳೆಯ ಮದುವೆ ವಿಡಿಯೋಗಳು ಇತ್ತು ಅಂದರೆ ಯು ಕ್ಯಾನ್ ಸಿಟ್ ಟುಗೆದರ್ ಆ್ಯಂಡ್ ವಾಚ್ ದೋಸ್ ಓಲ್ಡ್ ವಿಡಿಯೋಸ್. ಹಳೆಯ ಸ್ಟೋರಿಗಳು ಯಾವುದಾದ್ರೂ ಇತ್ತು ಅಂದರೆ ಅವ್ರ ಕಡೆಯಿಂದ ಕೇಳಿ, ನೀವು ಕೂಡ ನಿಮ್ಮ ಸ್ಟೋರಿಗಳನ್ನ ಇನ್ನೂ ಹೇಳಿಬಿಟ್ಟು ನಿಮ್ಮ ಬಾಂಡ್ ಏನಿರುತ್ತೆ ಅದನ್ನು ಇನ್ನೂ ಡೀಪಾಗಿ ಮಾಡಬಹುದು ಅನ್ನೋಂಥದ್ದು. ಸೊ ಹಾಗಾಗಿ ಈ ಒಂದು ಫ್ಯಾಮಿಲಿ ಜೊತೆಲಿ, ನಿಮ್ಮ ತಂದೆ ತಾಯಂದ್ರ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೂರನೇ ಪಾಯಿಂಟ್ ಏನು ಅಂತ ಅಂದರೆ, ನಿಮ್ಮ ತಂದೆ ತಾಯಂದಿರ ಫೈನಾನ್ಷಿಯಲ್ ಮತ್ತು ಲೀಗಲ್ ಅಫೇರ್ಸ್ ಏನಿರುತ್ತೆ ಅದ್ರ ಮೇಲ್ಗಡೆ ಒಂದು ಸಲ ಕಣ್ಣಾಡಿಸ್ಬೇಕಾಗುತ್ತೆ. ಅವರ ಸೇವಿಂಗ್ಸ್ ಏನಿದೆ, ಅವರ ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಅವ್ರದ್ದು FDಗಳೇನಿದೆ, ಇದ್ರ ಮೇಲೆ ಒಂದು ಸಲ ನೀವು ರಿವ್ಯೂ ಮಾಡ್ಬೋದು ಅದನ್ನು. ಅದಾದಮೇಲೆ ಬ್ಯಾಂಕ್ ಅಕೌಂಟ್ಸ್ಗಳಲ್ಲಿ ನಾಮಿನೇಷನ್ಗಳು ಯಾವುದಾದ್ರೂ ಇತ್ತು, ಅಥವಾ ಮ್ಯೂಚುವಲ್ ಫಂಡಲ್ಲಿ ಅಥವಾ ಇನ್ಶೂರೆನ್ಸ್ ಪಾಲಿಸಿನಲ್ಲಿ ಯಾವುದಾದ್ರೂ ನಾಮಿನೇಷನ್ಸ್ ಇತ್ತು ಅಂದರೆ ಅದನ್ನು ಅಪ್ಡೇಟ್ ಕೂಡ ನೀವು ಮಾಡಬಹುದು ಇನ್ ಕೇಸ್ ಮಾಡಿಲ್ಲ ಅಂದರೆ. ಅದಾದಮೇಲೆ ವಿಲ್ ಆ್ಯಂಡ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅದೆಲ್ಲದು ಅಪ್ಡೇಟ್ ಆಗಿದೆನಾ, ಲೀಗಲಿ ಕರೆಕ್ಟ್ ಇದೆನಾ ಅನ್ನೋಂಥದ್ದನ್ನು ನಿಮ್ಮ ಯಾರಾದರೂ ಫ್ಯಾಮಿಲಿ ಲಾಯರ್ ಇದ್ದರೆ ಅಥವಾ ಅಡ್ವೊಕೇಟ್ ಇದ್ದರೆ ಅವ್ರ ಹತ್ರ ಕೂಡ ಒಂದು ಸಲ ಅದನ್ನು ತೋರಿಸಿದ್ರೆ ಇಟ್ ವಿಲ್ ಬಿ ಗುಡ್ ಎನಫ್ ಅನ್ನೋಂಥದ್ದನ್ನು. ಆ್ಯಂಡ್ 4ನೇ ಪಾಯಿಂಟ್ ಏನು ಅಂತಂದರೆ, ಮನೆಯ ಕಂಫರ್ಟು ಮತ್ತು ಸೇಫ್ಟಿ ಏನಿರುತ್ತೆ ಇದನ್ನು ನಾವು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಅವರು ಒಬ್ಬರೇ ಇದ್ದರು ಅಥವಾ ತಂದೆ ತಾಯಿ ಇಬ್ಬರೇ ಇದ್ದರು ಅನ್ನೋಂಥದ್ದಕ್ಕೆ ಮನೆಯಲ್ಲಿ ಯಾವುದಾದ್ರೂ ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು ಅಥವಾ ಸ್ಟ್ರಕ್ಚರಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಬೇಕಾಗಿತ್ತು ಅಂತಂದರೆ ಅದನ್ನು ಫಿಕ್ಸ್ ಮಾಡಿಸುವಂಥದ್ದು, ಅದನ್ನು ಮೇಂಟೈನ್ ಮಾಡಿಸುವಂಥದ್ದು ಇರಬಹುದು. ಅದಾದಮೇಲೆ ಮನೆಯಲ್ಲಿರುವಂತಹ ಬಾತ್ರೂಮ್ನಲ್ಲಿ ಎಸ್ಪೆಷಲಿ ಆ್ಯಂಟಿ ಸ್ಲಿಪ್ ಟೈಲ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಸೋದು, ಅಥವಾ ಆ್ಯಂಟಿ ಸ್ಲಿಪ್ ಮ್ಯಾಟ್ಗಳನ್ನ ಹಾಕೋದು, ಅಥವಾ ಲೈಟ್ಗಳು ಏನಿರುತ್ತೆ ಹಳೆಯ ಟ್ಯೂಬ್ ಲೈಟ್ಗಳಿತ್ತು ಅಂದರೆ ಅದನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿಸಿ ಸ್ವಲ್ಪ ಬ್ರೈಟಾಗಿರುವಂಥ ಲೈಟ್ಗಳನ್ನು ಹಾಕ್ಸುವಂಥದ್ದು ಇರ್ಬೋದು. ಆ್ಯಂಡ್ ಮನೆ ಇವಾಗ ಎಷ್ಟೊಂದು ಕಡೆಗೆ ನಮಗೆ ಅಲೆಕ್ಸಾ ಬಂದಿದೆ, ಗೂಗಲ್ ಬಂದಿದೆ, ಈ ಡಿವೈಸಸ್ಗಳೆಲ್ಲ ಬಂದಿದೆ. ಈ ತರಹ ಇಲ್ಲಿ ಇಂಡಿಯಾನಲ್ಲಿರೋಂಥ ಮನೆಗಳನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಿಸಿ ಸ್ಮಾರ್ಟ್ ಹೋಮ್ ಡಿವೈಸಸ್ಗಳನ್ನ, ವಾಯ್ಸ್ ಅಸಿಸ್ಟೆಂಟು ಅಥವಾ ಸೆಕ್ಯೂರಿಟಿ ಕ್ಯಾಮ್ರಾಸು ಅಥವಾ ಮೆಡಿಕಲ್ ಅಲರ್ಟ್ ಸಿಸ್ಟಮ್ಸು ಈ ಥರದ್ದೆಲ್ಲದೂ ಇದೆ. ಇದನ್ನು ನಾವು ಇಲ್ಲಿ ಕೂಡ ಹಾಕಿಬಿಟ್ಟು ನಮ್ಮ ತಂದೆ ತಾಯಂದಿರ ಕಂಫರ್ಟ್ ಮತ್ತು ಸೇಫ್ಟಿ ಏನಿರುತ್ತೆ ಅದರ ಮೇಲ್ಗಡೆಗೆ ಕಣ್ಣು ಕೂಡ ಆಡಿಸಬಹುದು ಅಂತ. ಆ್ಯಂಡ್ ಕೊನೆಯದಾಗಿ 5ನೇ ಪಾಯಿಂಟ್ ಏನು ಅಂತ ಅಂದರೆ, ಅವರ ಲಾಂಗ್ ಟರ್ಮ್ ಹೆಲ್ತ್ಗೆ, ಅವರ ಲಾಂಗ್ ಟರ್ಮ್ ಮೆಂಟಲ್ ಹೆಲ್ತ್ಗೆ, ವೆಲ್ ಬೀಯಿಂಗಿಗೆ ನಾವು ಅವ್ರನ್ನ ಯಾವುದಾದ್ರೂ ಒಂದು ಯೋಗ ಕ್ಲಾಸ್ಗೋ ಅಥವಾ ವೆಲ್ನೆಸ್ ಪ್ರೋಗ್ರಾಮ್ಗೋ ಟು ಸ್ಟೇ ಫಿಸಿಕಲಿ ಆ್ಯಂಡ್ ಮೆಂಟಲಿ ಆ್ಯಕ್ಟಿವ್ ಆ್ಯಂಡ್ ಫಿಟ್ ಅವ್ರನ್ನ ಅದಕ್ಕೆ ಯಾವುದಕ್ಕಾದ್ರೂ ಎನ್ರೋಲ್ ಮಾಡಿಸ್ಬಹುದು. ಆ್ಯಂಡ್ ಅಪಾರ್ಟ್ಮೆಂಟಲ್ಲಿ ಅಥವಾ ಫ್ಲ್ಯಾಟ್ಸ್ಗಳಲ್ಲಿ ಇತ್ತು ಅಂತ ಅಂದರೆ ಇನ್ ಕೇಸ್ ಇಫ್ ದೇ ಆರ್ ಆಲ್ರೆಡಿ ದೇರ್ ದಟ್ಸ್ ವೆಲ್ ಆ್ಯಂಡ್ ಫೈನ್. ಇನ್ ಕೇಸ್ ಇಲ್ಲ ಅಂತಂದರೆ ಯಾವುದಾದ್ರೂ ಈ ಕಮ್ಯುನಿಟಿ ಏನಿರುತ್ತೆ ಅಥವಾ ಸೀನಿಯರ್ ಸಿಟಿಸನ್ ಗ್ರೂಪ್ಸ್ ಏನಿರುತ್ತೆ ಈ ಥರದ ಗ್ರೂಪ್ಸಲ್ಲಿ ಅವ್ರನ್ನ ಜಾಯಿನ್ ಮಾಡಿಸ್ಕೋಬಹುದು. ಅದರಿಂದ ನಮಗೆ ಕೂಡ ಒಂದು ಕಂಫರ್ಟ್ ಇರುತ್ತೆ. ಓಕೆ, ದೇರ್ ಆರ್ ಪೀಪಲ್ ಹೂ ಟೇಕ್ ಕೇರ್ ಆಫ್ ಅವರ್ ಪೇರೆಂಟ್ಸ್ ವೆನ್ ವಿ ಆರ್ ನಾಟ್ ದೇರ್ ಅನ್ನೋಂಥದ್ದು ನಮಗೂ ಕೂಡ ಒಂದು ಎಮೋಷ್ನಲ್ ಸಪೋರ್ಟ್ ಇರುತ್ತೆ. ಆ್ಯಂಡ್ ಅವ್ರಿಗೂ ಕೂಡ ಒಂದು ಎಮೋಷ್ನಲ್ ಸಪೋರ್ಟ್ ಇರುತ್ತೆ, ಬಿಕಾಸ್ ದಿ ಫ್ರೆಂಡ್ಸ್ ಆ್ಯಕ್ಟ್ ಆಸ್ ಅ ಕೌನ್ಸಿಲರ್ ಆ್ಯಂಡ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಅನ್ನೋಂಥದ್ದು. ಸೊ ಇದನ್ನು ಮಾಡಬಹುದು. ಸೊ ಇದಿಷ್ಟು ಕೂಡ ಟಾಪ್ 5 ಥಿಂಗ್ಸ್ ನಾವು ನಮ್ಮ ತಂದೆ ತಾಯಂದಿರಿಗೆ ಇಂಡಿಯಾಗೆ ಬಂದಾಗ NRI ಆಗಿ ಮಾಡಬಹುದಾದ್ದು ಅಂತ. ಆ್ಯಂಡ್ ಒಂದು ಕೊನೆಯದಾಗಿ ನಾನು ಕೇಳ್ತಾ ಇರೋದು, ನೀವು NRI ಆಗಿ ಇಂಡಿಯಾಗೆ ಬಂದಾಗ ನಿಮ್ಮ ತಂದೆ ತಾಯಂದಿರಿಗೆ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ NRI ಫ್ರೆಂಡ್ಲಿ ಟಿಪ್ಸ್. ಥ್ಯಾಂಕ್ ಯು.